ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಇನ್ಫೋ. ಸ್ನೇಹಿತರೆ, ಅಕ್ಟೋಬರ್ 2025 ನಮ್ಮೆಲ್ಲರನ್ನು ಬೆಚ್ಚಿ ಬೀಳಿಸಿದ ಘಟನೆಯೆಂದರೆ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ನಡೆದ ಭೀಕರ ಬಸ್ ದುರಂತ. ಕೇವಲ ಒಂದು ರಾತ್ರಿಯಲ್ಲಿ ಒಟ್ಟಿಗೆ 20 ಅಮಾಯಕ ಜೀವಗಳು ಬೆಂಕಿಯಿಂದ ಜೀವಂತವಾಗಿ ಸುಟ್ಟು ಹೋಗ್ತಾರೆ. ಆ ನರಕದಂತಹ ದೃಶ್ಯದ ಘಟನೆಯ ನೆನಪು ಎಂದಿಗೂ ಕಾಡುತ್ತೆ. ಆದರೆ ಕೇವಲ ಒಂದು ಆಕ್ಸಿಡೆಂಟ್ನಿಂದ ಇಷ್ಟು ದೊಡ್ಡ ದುರಂತ ಆಗೋಕೆ ಸಾಧ್ಯನಾ? ಒಂದು ಬಸ್ಸು ಪೂರ್ತಿಯಾಗಿ ಬೂದಿಯಾಗೋಕೆ ಅಸಲಿ ಕಾರಣಗಳು ಏನಿದ್ದವು? ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಈ ಕರಾಳ ರಾತ್ರಿಯ ಸಂಪೂರ್ಣ ಸತ್ಯ ತಿಳಿದುಕೊಳ್ಳಲೇಬೇಕು. ಈ ಸಾವಿನ ಲೆಕ್ಕಾಚಾರದಲ್ಲಿ ತಪ್ಪು ಯಾರದು? ಕೇವಲ ಕುಡಿದ ಅಮಲಿನಲ್ಲಿ ರ್ಯಾಶ್ ರೈಡಿಂಗ್ ಮಾಡಿ ಅಪಘಾತಕ್ಕೀಡಾದ ಬೈಕ್ ಸವಾರನದ್ದ, ಅಥವಾ ಆ ಬೈಕನ್ನು 300 ಮೀಟರ್ಗಳಷ್ಟು ಎಳೆದುಕೊಂಡು ಹೋಗುವಷ್ಟು ವೇಗದಲ್ಲಿ ಗಾಡಿ ಓಡಿಸಿದ ಬಸ್ ಚಾಲಕನದ್ದ? ಬಸ್ನ ಲಗೇಜ್ ವಿಭಾಗದಲ್ಲಿ ಇದ್ದ 46 ಲಕ್ಷ ರು ಮೌಲ್ಯದ 234 ಸ್ಮಾರ್ಟ್ ಫೋನ್ಗಳ ಸ್ಫೋಟವೇ ಹೆಚ್ಚು ಸಾವುಗಳಿಗೆ ಕಾರಣವಾಯಿತಾ? ಇಷ್ಟೆಲ್ಲ ಆಗುತ್ತಿದ್ದರೂ ನಿದ್ದೆಯಲ್ಲಿದ್ದವರಿಗೆ ಎಚ್ಚರಿಕೆ ಕೊಡಲು ಒಂದು ಅಲಾರಂ ಕೂಡ ಏಕೆ ಇರಲಿಲ್ಲ? ತುರ್ತು ಪರಿಸ್ಥಿತಿಯಲ್ಲಿ ಪ್ರಯಾಣಿಕರು ಹೊರಬರಲು ಪ್ರಯತ್ನಿಸಿದಾಗ ಮುಖ್ಯ ಡೋರ್ ಹಾಗೂ ಎಮರ್ಜೆನ್ಸಿ ಎಕ್ಸಿಟ್ಗಳು 2 ಏಕೆ ಜಾಮ್ ಆಗಿದ್ದವು? ಬೆಂಕಿಯನ್ನು ನಂದಿಸಿ ಜೀವಗಳನ್ನು ಉಳಿಸಬೇಕಿದ್ದ ಚಾಲಕರಲ್ಲಿ ಒಬ್ಬ ಏಕೆ ಗಾಬರಿಯಾಗಿ ಓಡೋದ? ಈ ಸಾವಿಗೆ ಬಸ್ನಲ್ಲಿದ್ದ ಅಲ್ಯೂಮಿನಿಯಂ ಶೀಟ್ಗಳೇ ಕಾರಣವಾಯ್ತಾ? ಇಷ್ಟೆಲ್ಲ ಲೋಪಗಳಿರುವ ಬಸ್ಗೆ ಸಾರಿಗೆ ಇಲಾಖೆ ಹೇಗೆ ಅನುಮತಿ ಕೊಟ್ಟಿತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಭೀಕರ ಘಟನೆಯ ತನಿಖಾ ವರದಿಯಲ್ಲಿದೆ. ಪ್ರತಿ ಸಾಲುಗಳಲ್ಲೂ ರೋಚಕ ತಿರುವುಗಳಿರುವ ಈ ಸಂಪೂರ್ಣ ಘಟನೆಯನ್ನ ನೀವು ಕೇಳಲೇಬೇಕು. ಬನ್ನಿ, 2025 ಕರ್ನೂಲ್ ದುರಂತದ ಕರಾಳ ಸತ್ಯವನ್ನ ತಿಳಿಯೋಣ. ಕರ್ನೂಲ್ ಬಸ್ ದುರಂತದ ಕತೆ ಶುರುವಾಗೋದೆ ಒಂದು ಬೇಜವಾಬ್ದಾರಿ ಚಾಲನೆಯಿಂದ. ಶುಕ್ರವಾರ ಮುಂಜಾನೆ 2:30 ಸುಮಾರಿಗೆ ಬಿ ಶಿವಶಂಕರನ್ನು ಬೈಕ್ ಸವಾರ ತನ್ನ ಸ್ನೇಹಿತ ಎರಿಸ್ವಾಮಿಯೊಂದಿಗೆ ಡಾಬಾದಲ್ಲಿ ಊಟ ಮಾಡಿ ಮದ್ಯ ಸೇವಿಸಿ ಬಂದಿರ್ತಾನೆ. FSL ವರದಿಯಲ್ಲಿ ಕೂಡ ಆತ ಮದ್ಯ ಸೇವಿಸಿದ್ದ ಅನ್ನೋದು ದೃಢವಾಗಿರುತ್ತೆ. ಕುಡಿದ ಅಮಲಿನಲ್ಲಿ ಬೇಜವಾಬ್ದಾರಿಯಿಂದ ಬೈಕ್ ಓಡಿಸುತ್ತಿದ್ದ ಕಾರಣ ಬೈಕ್ ಕಂಟ್ರೋಲ್ ತಪ್ಪಿ ಸ್ಕಿಡ್ ಆಗಿ ಡಿವೈಡರ್ಗೆ ಹೊಡೆಯುತ್ತೆ. ಇದರ ರಭಸಕ್ಕೆ ಶಿವಶಂಕರ್ನ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಆತ ಸತ್ತು ಹೋಗ್ತಾನೆ. ಹಿಂಬದಿ ಸವಾರ ಎರಿಸ್ವಾಮಿಗೂ ಗಾಯಗಳಾದರೂ ಹೇಗೋ ಬದುಕುಳಿದು ರಸ್ತೆಯ ಮಧ್ಯೆ ಬಿದ್ದಿದ್ದ ಬೈಕನ್ನು ಸರಿಸಲು ಪ್ರಯತ್ನಿಸ್ತಾನೆ. ದುರಾದೃಷ್ಟವಶಾತ್ ಅದೇ ಕ್ಷಣದಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ವಿ ಕಾವೇರಿ ಟ್ರಾವೆಲ್ಸ್ನ ಐಷಾರಾಮಿ AC ಸ್ಲೀಪರ್ ಬಸ್ ವೇಗವಾಗಿ ಬರುತ್ತಾ ಇರುತ್ತೆ. ಶುಕ್ರವಾರ ಮುಂಜಾನೆಯ ಸಮಯ, ಅಂದರೆ ಬಹುತೇಕ ಎಲ್ಲರೂ ಗಾಢ ನಿದ್ದೆಯಲ್ಲಿ ಇರ್ತಾರೆ. ಇತ್ತ ಮಳೆ ಇದ್ದ ಕಾರಣ ವಿಸಿಬಿಲಿಟಿ ಸಹ ಕಡಿಮೆ ಇರುತ್ತೆ. ನಿದ್ದೆಯ ಮಂಪರಿನಲ್ಲಿರೋ ಚಾಲಕನಿಗೆ ರಸ್ತೆಯ ಮೇಲೆ ಬಿದ್ದಿದ್ದ ಬೈಕ್ ಕಾಣೋದೇ ಇಲ್ಲ. ಬಸ್ ನೇರವಾಗಿ ಬೈಕ್ಗೆ ಡಿಕ್ಕಿ ಹೊಡೆದು ಬಸ್ಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ. ಸುಮಾರು 300 ಮೀಟರ್ಗಳಷ್ಟು ದೂರ ಬಸ್ ಅದನ್ನ ಎಳೆದುಕೊಂಡು ಹೋಗುತ್ತೆ. ಬಸ್ನ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಬೈಕ್ ರಸ್ತೆಗೆ ಉಜ್ಜಿದಾಗ ಕಿಡಿ, ಅಂದರೆ ಸ್ಪಾರ್ಕ್ ಬರುತ್ತೆ. ಇದೇ ಸಮಯಕ್ಕೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಒಡೆದು ಪೆಟ್ರೋಲ್ ರಸ್ತೆಯ ಮೇಲೆ ಸೋರಿಕೆಯಾಗಲು ಶುರುವಾಗುತ್ತೆ. ಕಿಡಿ ಮತ್ತು ಪೆಟ್ರೋಲ್ ಎರಡೂ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಎಂದು ನಮಗೆ ಗೊತ್ತು. ಕ್ಷಣಾರ್ಧದಲ್ಲಿ ಬಸ್ಸಿನ ಕೆಳಭಾಗದಲ್ಲಿ ಬೆಂಕಿ ಹೊತ್ತುಕೊಂಡು ಆ ಜ್ವಾಲೆ ವೇಗವಾಗಿ ಹರಡೋದಕ್ಕೆ ಶುರುವಾಗುತ್ತೆ. ಇದನ್ನು ನೋಡಿದ ಎರಿಸ್ವಾಮಿ ಭಯಗೊಂಡು ಸ್ಥಳದಿಂದ ಓಡೋಗ್ತಾನೆ. ಈ ಆರಂಭಿಕ ಬೆಂಕಿಯೇ ಸಾವುಗಳ ಸರಣಿಗೆ ಕಾರಣವಾಗುತ್ತೆ. ಬೈಕ್ ಸವಾರನ ಕುಡಿತ ಮತ್ತು ರ್ಯಾಶ್ ಡ್ರೈವಿಂಗ್, ಹೆದ್ದಾರಿಯಲ್ಲಿನ ಅತಿ ವೇಗ ಮತ್ತು ಚಾಲಕನ ನಿರ್ಲಕ್ಷ್ಯ ಇವೆಲ್ಲವೂ ಸೇರಿ ಒಂದು ಭಯಾನಕ ದುರಂತಕ್ಕೆ ಬುನಾದಿ ಹಾಕ್ತಾರೆ. ಬಸ್ಸಿನ ಕೆಳಗಡೆ ಹತ್ತಿಕೊಂಡ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿದ ಒಂದು ಸ್ಫೋಟಕ ಸತ್ಯ ತನಿಖೆಯಿಂದ ಹೊರಬರುತ್ತೆ. ಬಸ್ನ ಲಗೇಜ್ ವಿಭಾಗದಲ್ಲಿ ಕೇವಲ ಪ್ರಯಾಣಿಕರ ಸಾಮಾನುಗಳ ಬದಲಾಗಿ ಸುಮಾರು 46 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 234 ಹೊಸ ಸ್ಮಾರ್ಟ್ ಫೋನ್ಗಳಿದ್ದ ಬಾಕ್ಸ್ಗಳು ಇರುತ್ತೆ. ಈ ಮೊಬೈಲ್ಗಳನ್ನು ಹೈದರಾಬಾದ್ನ ಉದ್ಯಮಿಯೊಬ್ಬ ಕಾಮರ್ಸ್ ಕಂಪನಿಗೆ ಕಳುಹಿಸುತ್ತಿದ್ದ. ಬೆಂಕಿಯ ಶಾಖ ಲಗೇಜ್ ವಿಭಾಗವನ್ನ ತಲುಪಿದಾಗ ಆ ಸ್ಮಾರ್ಟ್ ಫೋನ್ಗಳಲ್ಲಿದ್ದ ಲಿಥಿಯಂ ಅಯಾನ್ ಬ್ಯಾಟರಿಗಳು ಒಂದರ ಹಿಂದೊಂದರಂತೆ ಬಾಂಬ್ಗಳಂತೆ ಸ್ಫೋಟವಾಗೋಕೆ ಶುರುವಾಗುತ್ತೆ.
ಈ ಸರಣಿ ಸ್ಫೋಟಗಳು ಮತ್ತು ಬಸ್ನ ಎಸಿ ವ್ಯವಸ್ಥೆಗೆ ಬಳಸಿದ್ದ ಎಲೆಕ್ಟ್ರಿಕ್ ಬ್ಯಾಟರಿಗಳು ಸಿಡಿದಾಗ ಸಣ್ಣದಾಗಿದ್ದ ಬೆಂಕಿಯ ಜ್ವಾಲೆ ಮಹಾ ಜ್ವಾಲೆಯಾಗಿ ಮಾರ್ಪಟ್ಟು ಇಡೀ ಬಸ್ಸನ್ನು ರಾಕೆಟ್ ವೇಗದಲ್ಲಿ ಆವರಿಸಿಕೊಳ್ಳುತ್ತೆ. ಇದು ರಕ್ಷಣಾ ಕಾರ್ಯವನ್ನು ಸಂಪೂರ್ಣವಾಗಿ ಕಷ್ಟಕರ ಮಾಡುತ್ತೆ. ಬಸ್ನ ಒಳಗೆ ಇದ್ದವರು ಭಯದಿಂದ ಕಿರುಚಾಡೋಕೆ ಶುರು ಮಾಡಿದ್ರು. ಅವರಿಗೆ ಹೊರಬರಲು ದಾರಿ ಇರೋದಿಲ್ಲ. ಇಂತಹ ಭೀಕರ ಸನ್ನಿವೇಶದಲ್ಲಿ ಬಸ್ನ ಮುಖ್ಯ ಚಾಲಕ ಮಿರಿಯಾಲ ಲಕ್ಷ್ಮಯ್ಯ ಪ್ರಯಾಣಿಕರ ಡೋರ್ನಿಂದಲೇ ತಕ್ಷಣವೇ ಕೆಳಗೆ ಜಿಗಿದು ಪಾರಾಗ್ತಾನೆ. ಬೆಂಕಿಯನ್ನ ನೋಡಿ ಜನರನ್ನ ಉಳಿಸೋಕೆ ಸಾಧ್ಯವೇ ಇಲ್ಲ ಎಂದು ಗಾಬರಿಯಿಂದ ಎಸ್ಕೇಪ್ ಆಗ್ತಾನೆ. ಆದರೆ ಸ್ಪೇರ್ ಚಾಲಕ ಕಿಟಕಿ ಗಾಜುಗಳನ್ನ ಒಡೆದು ಕೆಲವರನ್ನ ರಕ್ಷಿಸಲು ಪ್ರಯತ್ನಿಸ್ತಾನೆ. ಆದರೆ ಬೆಂಕಿಯ ವೇಗ ಮತ್ತು ತೀವ್ರತೆ ರಕ್ಷಣೆಗೆ ಅಡ್ಡಿ ಬರುತ್ತೆ. ಇಲ್ಲಿ ದುರಂತದ ತೀವ್ರತೆಗೆ ಕಾರಣವಾದ ಪ್ರಮುಖ ಲೋಪಗಳ ಪಟ್ಟಿ ದೊಡ್ಡದಿತ್ತು. ಮೊದಲನೆಯದಾಗಿ ಬಸ್ನ ಮುಖ್ಯ ಡೋರ್ ಆಟೋಮೆಟಿಕ್ ಆಗಿದ್ದ ಕಾರಣ ಬೆಂಕಿಯ ಶಾಖಕ್ಕೆ ವೈರ್ಗಳು ಕಟ್ಟಾಗಿ ಜಾಮ್ ಆಗಿಬಿಡುತ್ತವೆ. ಎರಡನೆಯದಾಗಿ ಪ್ರಯಾಣಿಕರ ರಕ್ಷಣೆಗಾಗಿ ಇರಬೇಕಿದ್ದ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳು ಕೂಡ ಜಾಮ್ ಆಗಿದ್ದವು ಮತ್ತು ಗಾಜು ಒಡೆಯಲು ಇಡಬೇಕಾದ ಸುತ್ತಿಗೆಯೂ ಅಲ್ಲಿ ಇರೋದಿಲ್ಲ. ಬಸ್ನ ಮುಖ್ಯ ಚಾಲಕ ಮಿರಿಯಾಲ ಲಕ್ಷ್ಮಯ್ಯ ಬೆಂಕಿಯನ್ನು ನೋಡಿದ ತಕ್ಷಣ ಪ್ರಯಾಣಿಕರ ಜಾಗಕ್ಕೆ ಹೋಗುವ ಕ್ಯಾಬಿನ್ ಡೋರ್ ಅನ್ನು ತೆರೆಯಲು ಸಹ ಪ್ರಯತ್ನಿಸೋದಿಲ್ಲ. ಇದರಿಂದ ಮುಂಭಾಗದ ಪ್ರಯಾಣಿಕರಿಗೂ ನಿರ್ಗಮಿಸಲು ದಾರಿ ಸಿಗೋದಿಲ್ಲ. ಅದೃಷ್ಟವಶಾತ್ ಅಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಯುವಕ ಮತ್ತು ಸ್ಪೇರ್ ಚಾಲಕನ ಪ್ರಯತ್ನದಿಂದ ಎಮರ್ಜೆನ್ಸಿ ಡೋರ್ ಅನ್ನು ಒಡೆಯುವಲ್ಲಿ ಯಶಸ್ವಿಯಾಗ್ತಾರೆ. ಆ ಒಂದು ದಾರಿಯಿಂದ ಮತ್ತು ಒಡೆದ ಕಿಟಕಿಗಳಿಂದಲೇ ಸುಮಾರು 19 ಮಂದಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಬಸ್ನ ಒಳಗಿದ್ದವರು ಬೆಂಕಿಯಿಂದ ಸುಟ್ಟು ಹೋಗೋದಕ್ಕಿಂತ ಹೆಚ್ಚಾಗಿ ದಟ್ಟ ಹೊಗೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂಬ ಭಯಾನಕ ಸತ್ಯವನ್ನ ಫೈರ್ ಫೈಟರ್ಸ್ ತಂಡ ಹೇಳುತ್ತೆ. ಬಸ್ನ ಸೀಟ್ ಕವರ್ಗಳು, ಪರದೆಗಳು, ಬೆಡ್ಶೀಟ್ಗಳೆಲ್ಲ ಸುಲಭವಾಗಿ ಬೆಂಕಿ ಹಚ್ಚಿಕೊಳ್ಳುವಂತಹ ಸಿಂಥೆಟಿಕ್ ಮೆಟೀರಿಯಲ್ಗಳಿಂದ ಮಾಡಿದ್ದವು. ಇವುಗಳು ಉರಿದಾಗ ಉತ್ಪತ್ತಿಯಾದ ದಟ್ಟ ಹೊಗೆಯನ್ನು ನಿದ್ರೆಯಲ್ಲಿದ್ದ ಪ್ರಯಾಣಿಕರು ಉಸಿರಾಡಿ ಎಚ್ಚರಗೊಳ್ಳುವ ಮೊದಲೇ ಮೂರ್ಛೆ ಹೋಗಿ ಸಾವನ್ನಪ್ಪಿರ್ತಾರೆ. ಈ ದುರಂತಕ್ಕೆ ಕೇವಲ ಚಾಲಕರಾಗಲಿ ಅಥವಾ ಬೈಕ್ ಸವಾರನಾಗಲಿ ಕಾರಣ ಅಲ್ಲ. ಇದು ಹಲವು ತಪ್ಪುಗಳು ಮತ್ತು ನಿರ್ಲಕ್ಷ್ಯಗಳ ಮಾರಣಾಂತಿಕ ಸರಣಿಯಾಗಿತ್ತು. ಬೈಕ್ ಸವಾರನ ಕುಡಿತ ಮತ್ತು ರ್ಯಾಶ್ ಡ್ರೈವಿಂಗ್, ಅತಿ ವೇಗದ ಚಾಲನೆ, ಬಸ್ನಲ್ಲಿ ಭಾರಿ ಮೊತ್ತದ ಅಪಾಯಕಾರಿ ಸರಕು ಸಾಗಣೆ ಮತ್ತು ವಾಹನದ ರಚನೆಯಲ್ಲಿದ್ದ ದೋಷಗಳು ಒಟ್ಟಾಗಿ ಸೇರಿ ಈ 20 ಅಮಾಯಕರ ಜೀವವನ್ನ ತೆಗೆದುಕೊಳ್ತಾರೆ. ತನಿಖೆಯಲ್ಲಿ ಬಸ್ನ ಮಾಲೀಕರಿಗೆ ಸೇರಿದ ವಿ ಕಾವೇರಿ ಟ್ರಾವೆಲ್ಸ್ನ ವಿರುದ್ಧ ಕೂಡ ಗಂಭೀರ ಆರೋಪಗಳು ಕೇಳಿಬಂದವು. ಬಸ್ ಬೇರೆ ರಾಜ್ಯದಲ್ಲಿ ರಿಜಿಸ್ಟರ್ ಆಗಿ ಸೀಟರ್ ಬಸ್ ಅನ್ನು ಸ್ಲೀಪರ್ ಕೋಚ್ ಆಗಿ ಅಕ್ರಮವಾಗಿ ಮಾರ್ಪಡಿಸಲಾಗಿತ್ತು ಎನ್ನಲಾಗಿದೆ. ಅಲ್ಲದೆ ಬಸ್ನ ವಿರುದ್ಧ 23 ನಿಯಮ ಉಲ್ಲಂಘನೆಯ ದೂರುಗಳು ದಾಖಲಾಗಿದ್ದವು. ನಿರ್ಲಕ್ಷ್ಯದ ಚಾಲನೆಗಾಗಿ ಮುಖ್ಯ ಚಾಲಕ ಮತ್ತು ಸ್ಪೇರ್ ಚಾಲಕ ಇಬ್ಬರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾರೆ. ಬಸ್ನ ನಿರ್ಮಾಣದಲ್ಲಿ ತೂಕ ಕಡಿಮೆ ಮಾಡಲು ಕಬ್ಬಿಣದ ಬದಲು ಬಳಸಿದ್ದ ಅಲ್ಯೂಮಿನಿಯಂ ಶೀಟ್ಗಳು ಕೂಡ ಬೆಂಕಿಗೆ ಮತ್ತಷ್ಟು ಸಹಕಾರಿಯಾದವು. ಪ್ರಸ್ತುತ ಸುಟ್ಟು ಕರಕಲಾದ ಮೃತ ದೇಹಗಳನ್ನು ಗುರುತಿಸಲು DNA ಪರೀಕ್ಷೆ ನಡೆಯುತ್ತಾ ಇದೆ. ಈ ಘಟನೆ ಪ್ರತಿಯೊಬ್ಬ ವಾಹನ ಚಾಲಕನಿಗೂ, ಟ್ರಾವೆಲ್ಸ್ ಏಜೆನ್ಸಿಗೂ ಮತ್ತು ಪ್ರಯಾಣಿಕರಿಗೂ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ನಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ಇನ್ನೊಬ್ಬರ ಅಮೂಲ್ಯ ಜೀವಕ್ಕೆ ಹಾನಿ ಮಾಡಬಹುದು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದಿಲ್ಲ. ಸರ್ಕಾರವು ಮೃತರ ಕುಟುಂಬಗಳಿಗೆ 5 ಲಕ್ಷ ಮತ್ತು ಗಾಯಗೊಂಡವರಿಗೆ 2 ಲಕ್ಷ ಪರಿಹಾರವನ್ನ ಘೋಷಿಸಿದೆ. ಸ್ನೇಹಿತರೆ, ಕೇವಲ ಒಂದು ಅಪಘಾತ, ಒಂದು ನಿರ್ಲಕ್ಷ್ಯ, ಒಂದು ಲೋಪ, ಹೀಗೆ ಹಲವು ತಪ್ಪುಗಳು ಒಟ್ಟಾಗಿ ಸೇರಿ 20 ಜೀವಗಳನ್ನ ಬಲಿ ತೆಗೆದುಕೊಂಡವು. ಮಲಗಿದ್ದವರನ್ನ ಎಬ್ಬಿಸಲು ಅಲಾರಂ ಇಲ್ಲ, ಹೊರಗೆ ಬರಲು ಡೋರ್ ಇಲ್ಲ, ಆ ಕಡೆಯಿಂದ ಬೆಂಕಿ ಮತ್ತು ಈ ಕಡೆಯಿಂದ ದಟ್ಟ ಹೊಗೆ. ಇಂತಹ ನರಕದಲ್ಲಿ ಜೀವಂತವಾಗಿ ಸುಟ್ಟು ಹೋದ ಆ ಕುಟುಂಬಗಳ ನೋವು ಮಾತಿನಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಈ ಘಟನೆ ನಮಗೆಲ್ಲ ಒಂದು ದೊಡ್ಡ ಪಾಠ. ನೀವು ಯಾವುದೇ ಟ್ರಾವೆಲ್ಸ್ನ ಬಸ್ ಹತ್ತುವ ಮುನ್ನ ದಯವಿಟ್ಟು ಒಮ್ಮೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಎಲ್ಲಿದೆ, ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಏಕೆಂದರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ. ಬಸ್ ಮಾಲೀಕರ ವಿರುದ್ಧ ಮತ್ತು ಚಾಲಕನ ವಿರುದ್ಧ ತನಿಖೆ ಮುಂದುವರೆದಿದೆ. ಅವರಿಗೆಲ್ಲ ಏನು ಶಿಕ್ಷೆಯಾಗುತ್ತೆ, ಆ ಕುಟುಂಬಗಳಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ಗಳಲ್ಲಿ ಬರೆದು ತಿಳಿಸಿ.
ಮತ್ತು ನಮ್ಮ ಸುತ್ತಮುತ್ತ ನಡೆಯುವಂತಹ ಇಂತಹ ಹಲವು ಸತ್ಯಗಳನ್ನು ನಿಮ್ಮ ಮುಂದೆ ತರಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.